ಕರ್ನಾಟಕ ಜನತಾ ಪಕ್ಷ ಇದು ಕನ್ನಡಿಗರ ಪಕ್ಷ. ಎಲ್ಲ ನಾಯಕರೇ, ನಾಳೆ ಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ಈಗಾಗಲೇ ಸ್ಪರ್ಧೆ ಮಾಡಲಿರುವಂತಹ 69 ಜನರ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು, ಅವರೆಲ್ಲರಿಗೆ ಚುನಾವಣೆಯ ದೃಷ್ಟಿಯಿಂದ ಮುಂದೆ ನಾವು ಕಾರ್ಯಪ್ರವೃತ್ತರಾಗಬೇಕು ಅನ್ನೋದಕ್ಕೋಸ್ಕರ ಒಂದು ಕೊಡೋದಕ್ಕೆ, ಚರ್ಚೆಯನ್ನು ಮಾಡೋದಕ್ಕೆ, ನಿಮ್ಮನ್ನ ಸಿದ್ಧತೆ ಮಾಡೋ ದೃಷ್ಟಿಯಿಂದ ಈ ಸಭೆಯನ್ನು ಕರೆದಿದೆ. ಡಿಸೆಂಬರ್ 9ನೇ ತಾರೀಕು ಹಾವೇರಿನಲ್ಲಿ ರಾಜ್ಯದ ಕೆಜೆಪಿ ಪಕ್ಷದ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಿದೆ. ಸುಮಾರು 125ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ 24-25 ಜಿಲ್ಲಾ ಕೇಂದ್ರಗಳಲ್ಲಿ ಒಂದಲ್ಲ ಒಂದು ರೀತಿ ಸಾರ್ವಜನಿಕ ಸಭೆ, ಕಾರ್ಯಕರ್ತರ ಸಭೆಗಳು ನಡೆದಿದೆ. ನನ್ನ 40 ವರ್ಷದ ರಾಜಕೀಯ ಅನುಭವದಲ್ಲಿ ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷದ ನಾಯಕನಾಗಿ ನಾನು ರಾಜ್ಯದಲ್ಲಿ ಪ್ರವಾಸ ಮಾಡಿದ್ದೆ. ಆದರೆ ಈ ಬಾರಿ ಕರ್ನಾಟಕ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಪ್ರವಾಸ ಮಾಡಿದಂತಹ ಸಂದರ್ಭದಲ್ಲಿ ಜನ ತೋರಿಸ್ತಾ ಇರುವಂತಹ ಪ್ರೀತಿ, ವಿಶ್ವಾಸ, ಪ್ರತಿಯೊಂದು ಕಡೆ ನಮ್ಮ ನಿರೀಕ್ಷೆ ಮೀರಿ ಜನ ಬರ್ತಾ ಇರುವಂತಹದ್ದು. ಬಹಳ ಮುಖ್ಯವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಮಹಿಳೆಯರು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರೋದನ್ನ ತಾವೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನೋಡಿದ್ದೀರ. ಒಂದು ರೀತಿ ಟೀಕೆ ಟಿಪ್ಪಣಿ ಮಾಡ್ತಿರುವಂತಹ ಬೇರೆ ಪಕ್ಷಗಳು ಅಚ್ಚರಿ ಪಡುವ ರೀತಿಯಲ್ಲಿ ಒಂದು ಸ್ವಾಗತ ಸಿಗ್ತಾ ಇದೆ. ಬೇರೆ ಯಾವ ಪಕ್ಷದಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದ್ರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ತಾರೆ, ಚಿಂತನೆಯನ್ನು ಮಾಡ್ದೇನೆ ನಮಗೆ ಸೂಕ್ತವಾದಂತ ಅಭ್ಯರ್ಥಿಗಳ ಮೊದಲನೇ ಪಟ್ಟಿಯನ್ನ ಈಗಾಗಲೇ ಬಿಡುಗಡೆ ಮಾಡಿದೆ. ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಈ ತಿಂಗಳು ಕೊನೆಯ ಒಳಗಾಗಿ ಮತ್ತೊಂದು ಚುನಾವಣಾ ಸಮಿತಿಯನ್ನ ಸೇರಿಸಿ ಮತ್ತೊಂದು ದೊಡ್ಡ ಪಟ್ಟಿಯನ್ನ ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆಗಳು ಪ್ರಾರಂಭ ಆಗಿದೆ. ಮಾಜಿ ಸಚಿವರಾದಂಥ KH ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಪ್ರಣಾಳಿಕೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ 4-5 ಬಾರಿ ಚರ್ಚೆಯನ್ನು ಮಾಡಿ ಚುನಾವಣಾ ಪ್ರಣಾಳಿಕೆ ಸಿದ್ಧತೆ ಮಾಡುವಂತ ಕೆಲಸವೂ ಸಹ ಪ್ರಾರಂಭ ಮಾಡಿದ್ದೇವೆ. ಬಹುಶಃ ನಿಮ್ಗಾಗಲೇ ಗೊತ್ತಿರೋ ಹಾಗೆ ನಾಮಪತ್ರವನ್ನು ಸಲ್ಲಿಸುವಂತ ಕೆಲಸ ಏಪ್ರಿಲ್ 10ರಿಂದ 17ರವರೆಗೆ ನಡೀತಾ ಇದೆ. ನಾಮಪತ್ರ ಪರಿಶೀಲನೆ ಏಪ್ರಿಲ್ 18 ನಡೀತಾ ಇದೆ. ನಾಮಪತ್ರ ವಾಪಸ್ಸು ಏಪ್ರಿಲ್ 20, ಮತದಾನ ಮೇ 5ನೇ ತಾರೀಕು, ಮತ ಎಣಿಕೆ ಮೇ 8. ಈ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಮುಖಂಡರುಗಳು ತಿಳಿಸೋರಿದ್ದಾರೆ.
ನಾನು ನಿಮ್ಮಲ್ಲಿ ಕೆಲವು ಸಂಗತಿಗಳನ್ನ ತಿಳಿಸೋದ ಪ್ರಯತ್ನ ಮಾಡ್ತೇನೆ. ಕರ್ನಾಟಕ ರಾಜ್ಯಕ್ಕೆ ಒಂದು ಪ್ರಾದೇಶಿಕ ಪಕ್ಷದ ಅಗತ್ಯ ಇತ್ತ, ಈ ಪ್ರಶ್ನೆ ಹಲವರು ಮಾಡ್ತಾ ಇದ್ದರು. ಆದರೆ ಈಗ ನಾವು ಪ್ರವಾಸ ಮಾಡಿ ಬಂದ ಮೇಲೆ, ನಮ್ಮ ವಿಚಾರಗಳನ್ನ ಜನರಿಗೆ ತಿಳಿಸಿದ ಮೇಲೆ 100% ರಾಜಕೀಯ ಮುತ್ಸದ್ದಿಗಳು ಅಂತ ಕಲ್ಸ್ಕೊಳ್ಳುವಂತವರು ಹಿರಿಯರು ಜನತೆ ಕರ್ನಾಟಕ ರಾಜ್ಯಕ್ಕೆ ಒಂದು ಪ್ರಾದೇಶಿಕ ಪಕ್ಷದ ಅಗತ್ಯ ಇತ್ತು ಅನ್ನುವಂಥದ್ದು ಮನವರಿಕೆ ಆಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸೋದಕ್ಕೆ ನಾನು ಸಂತೋಷ ಪಡ್ತೇನೆ. ಕೃಷ್ಣ, ಕಾವೇರಿ, ಮಹದಾಯಿ ಯಾವುದೇ ಯೋಜನೆಗಳಿರ್ಬೋದು, ಈ ಬಗ್ಗೆ ನಮ್ಮ ರಾಜ್ಯಕ್ಕೆ ಸಿಗಬೇಕಾದಂತ ನ್ಯಾಯ ಸಿಗ್ತಾ ಇಲ್ಲ. ಬೇರೆ ಪ್ರಾದೇಶಿಕ ಪಕ್ಷಗಳಿರುವಂತಹ ರಾಜ್ಯಗಳಿಗೆ ನ್ಯಾಯ ಸಿಗ್ತಾ ಇದೆ, ನಮಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಪ್ರತಿ ಕ್ಷಣಕ್ಕೆ ನಿಮಗೆ ಮನವರಿಕೆ ಆಗ್ತಾ ಇದೆ. ವಿದ್ಯುತ್ ಹಂಚಿಕೆಯ ಪ್ರಶ್ನೆ ಬಂದ್ರೆ ಕಲ್ಲಿದ್ದು ಹಂಚಿಕೆಯಲ್ಲಿ ಅನ್ಯಾಯ ಆಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯದ ಜನತೆಗೆ ಒಂದು ಭರವಸೆಯನ್ನು ಕೊಟ್ಟಿದ್ದೆ. 5,000 ಮೆಗಾವಾಟ್ ವಿದ್ಯುತ್ ನಮ್ಮ ಅವಧಿಯಲ್ಲಿ ಮಾಡ್ತೇವೆ ಅಂತ. ಗ್ರಿಡ್ಗೆ ನಮ್ಮ ಕಾಲದಲ್ಲಿ ಈವರೆಗೆ 5,000 ಮೆಗಾವಾಟ್ ವಿದ್ಯುತ್ ನಾವು ಭರವಸೆ ಕೊಟ್ಟಂತೆ ಸೇರಿಸಿದ್ದೇವೆ. ಛತ್ತೀಸ್ಗಢಕ್ಕೆ ಹೋಗಿ ಅಲ್ಲಿ ಭೂಮಿಯನ್ನು ಕೊಂಡುಕೊಂಡು ಛತ್ತೀಸ್ಗಢ ಸರ್ಕಾರ ನೀರು ಕೊಡೋದು ಒಪ್ಕೊಂಡಿದೆ. 1,400 ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ಮಾಡಿದ್ರೆ ಸುಮಾರು 300 ಕೋಟಿ ಈಗಾಗಲೇ ನಾವು ಖರ್ಚು ಮಾಡಿದ್ದೇವೆ. ಆದರೆ ಕಲ್ಲಿದ್ದಲು ಕೊಡ್ತಾ ಇಲ್ಲ. ಖಾಸಗಿಯವರಿಗೆ ಕಲ್ಲಿದ್ದಲು ಮಾರಾಟ ಮಾಡ್ಕೊಳ್ತಿರೋದು ಹಗರಣಗಳು ಬಯಲಾಗ್ತಾ ಇದೆ. ಆದರೆ ನಮ್ಮ ರಾಜ್ಯಕ್ಕೆ ನ್ಯಾಯ ಸಿಗಲಿಲ್ಲ. ನೆರೆ ಹಾವಳಿ ಇರ್ಬೋದು, ಬರಗಾಲದ ಸಂದರ್ಭ ಇರ್ಬೋದು, ಭಿಕ್ಷಾಪಾತ್ರ ಹಿಡ್ಕೊಂಡು ನಾವು ಕೇಂದ್ರ ಸರ್ಕಾರದ ಕೈ ಮುಗಿದು ಕೈ ಜೋಡಿಸಿ ನಿಲ್ಲುವಂತ ಒಂದು ದಯನೀಯ ಪರಿಸ್ಥಿತಿ ಇವತ್ತಿದೆ. ಇತ್ತೀಚೆಗೆ ಕಾವೇರಿ ನದಿ ನೀರಿನ ವಿವಾದದ ಸಂದರ್ಭದಲ್ಲಿ ನಮಗೇನು ಅನ್ಯಾಯ ಆಯಿತು, ನಮ್ಮ ರಾಜ್ಯದ ಬೇಜವಾಬ್ದಾರಿ ಒಬ್ಬ ಮುಖ್ಯಮಂತ್ರಿ ರಾಜ್ಯದ ಹಿತವನ್ನು ಕಡೆಗಣಿಸಿ ತಮ್ಮ ಕುರ್ಚಿ ಉಳಿಯುವುದಾಗಿ ಸುಪ್ರೀಂ ಕೋರ್ಟ್ಗೆ ನೋಟಿಫಿಕೇಶನ್ ನೋಡಿಸೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಂತ ಲಿಖಿತ ಮೂಲಕ ಒಪ್ಪಿಗೆಯನ್ನು ಕೊಟ್ಟಂತದ್ದು. ಅದನ್ನು ನೆಪ ಮಾಡಿಕೊಂಡು ತಮಿಳುನಾಡನ್ನು ತೃಪ್ತಿಪಡಿಸೋಕ್ಕೋಸ್ಕರ ಪ್ರಧಾನಿಯವರೇನೆ ತಮ್ಮದೇ ಆದ ರೀತಿಯಲ್ಲಿ ನಮಗೆ ಒತ್ತಡ ತಂದು ಕನ್ನಂಬಾಡಿ ಕಟ್ಟೆಯಲ್ಲಿ ಕಾವೇರಿ ನೀರು ಇಲ್ಲದೇ ಇದ್ರೂ ಸಹ ಸುಮಾರು 4 ಕೋಟಿ ಹೆಚ್ಚು ನೀರನ್ನು ಬಿಡಿಸಿದಂತದ್ದು. ತಮಿಳುನಾಡಿಗೆ 3ನೇ ಬೆಳೆಗೆ ನೀರು, ಕರ್ನಾಟಕಕ್ಕೆ ಕುಡಿಯಕ್ಕೆ ನೀರಿಲ್ಲ. ಬೆಂಗಳೂರು, ರಾಮನಗರ, ಮೈಸೂರು ನೀರಿನ ಹಾಹಾಕಾರ ಮಾರ್ಚ್ ತಿಂಗಳಲ್ಲೇ ಆದ್ರೆ ನೀರು ಬಿಟ್ಟಾಯ್ತು. ನಾನು ಪಾದಯಾತ್ರೆ ಮಾಡಿದೆ ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿದ್ದಾಗ. ನೀರು ಬಿಡ್ತಾ ಇದ್ದಾರೆ ಗೊತ್ತಾದ ಮೇಲೆ ಮದ್ದೂರಿಂದ ವಾಪಸ್ ಹೋಗಿ ಧರಣಿ ಕೂತ್ಕೊಂಡೆ. ಮಾಜಿ ಪ್ರಧಾನಿಗಳು ಅದನ್ನು ಟೀಕೆ ಮಾಡಿದ್ರು. ನಿಜವಾಗ್ಲೂ ಅವರು ಜವಾಬ್ದಾರಿ ಇದ್ದಿದ್ರೆ ಕರ್ನಾಟಕ ರಾಜ್ಯದ ಎಲ್ಲ ಸಂಸತ್ ಸದಸ್ಯರನ್ನು ಕರ್ಕೊಂಡೋಗಿ ಪ್ರಧಾನಿಯವರನ್ನು ಭೇಟಿ ಮಾಡಿ ನಮಗೆ ಕುಡಿಯಕ್ಕೆ ನೀರಿನ ಹಾಹಾಕಾರ ಇದೆ, ಯಾವುದೇ ಕಾರಣಕ್ಕೆ ನೀರು ಬಿಡಕ್ಕಾಗೋದಿಲ್ಲ, ಬೇಕಾದ್ರೆ ನಾವು ರಾಜೀನಾಮೆ ಕೊಟ್ಟು ಹೊರಬರ್ತೇವೆ, ಮುಖ್ಯಮಂತ್ರಿಗಳೇ ಆಗಬೇಕಾಗಿತ್ತು. ನನಗೆ ಕುರ್ಚಿ ಮುಖ್ಯ ಅಲ್ಲ, ರಾಜ್ಯದ ಜನರ ಹಿತ ಮುಖ್ಯ ಅಂತ ಹೇಳಬೇಕಾಗಿತ್ತು. ನೀರು ಬಿಡಲ್ಲ ಅಂತ ಹೇಳಬೇಕಾಗಿತ್ತು. ಅಗತ್ಯದ ರಾಜೀನಾಮೆ ಕೊಡಕ್ಕೆ ಸಿದ್ಧ ಆಗಬೇಕಾಗಿತ್ತು. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ? ನಮ್ಗೆಲ್ಲ ರೀತಿಯ ಅನ್ಯಾಯ. ಶಾಸ್ತ್ರೀಯ ಭಾಷೆಗೆ ಸ್ಥಾನಮಾನ ಸಿಗಬೇಕು ಹೋರಾಟ ಮಾಡಿ ಯಶಸ್ವಿಯಾದ ಹಣಕಾಸಿನ ನೆರವು ಸಿಗಲಿಲ್ಲ. ಈ ದೇಶದಲ್ಲಿ ರೈಲ್ವೆ ಯೋಜನೆಯಲ್ಲಿ ನಾವು ಅನ್ಯಾಯ ಆಗಿರುವಂತಹ ಯಾವ್ದಾದ್ರು ರಾಜ್ಯ ಇದೆ ಕರ್ನಾಟಕ ರಾಜ್ಯ. ಈ ದೇಶದಲ್ಲಿ ಮೊದಲನೇ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಆ ರೈಲ್ವೆನಲ್ಲಿ ಖರ್ಚಾಗುವಂತ ಹಣದಲ್ಲಿ 50% ಹಣವನ್ನು ನಾನು ಕೊಡ್ತೇನೆ ಅಂತ ಒಪ್ಕೊಂಡಿದ್ದೆ, ಕೊಡೋಕೆ ಪ್ರಾರಂಭ ಮಾಡಿದೆ. ಆದ್ರೆ ರೈಲ್ವೆ ಲೈನ್ ಅಪ್ಗ್ರೇಡೇಷನ್ ಇರ್ಬೋದು, ಹೊಸ ಲೈನ್ ಮಾಡುವಂತದ್ದು ಇರ್ಬೋದು, ಎಲ್ಲದರ ಬಗ್ಗೆ
ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಒಂದು ರೀತಿ ರಾಜ್ಯದ ದುರ್ದೈವ. ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಬಂದಿದ್ದಾಗ ಇಲ್ಲಿ ಬೇರೆ ಸರ್ಕಾರ ಇರುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿ ಆಗಿದ್ದಾಗ ನಾವಿರಲಿಲ್ಲ. ತಮಿಳುನಾಡಲ್ಲಿ ಮಾತ್ರ ಕರುಣಾನಿಧಿ ಇರಲಿ, ಜಯಲಲಿತಾ ಇರಲಿ, ಅವ್ರ ನ್ಯಾಯ ಸಿಗುತ್ತೆ. ಯಾಕೆಂದ್ರೆ ಕೇಂದ್ರದಲ್ಲಿ ಅವರದೇ ಅಂತ ಪ್ರಭಾವ ಇದೆ, ಸಂಸತ್ ಸದಸ್ಯರು ಕೆಲವರು ಇದ್ದಾರೆ, ಹಾಗಾಗಿ ತಮ್ಮ ಹತೋಟಿಯಲ್ಲಿ ಅವರನ್ನು ಇಟ್ಕೊಂಡಿದ್ದಾರೆ. ಒಂದು ರೀತಿ ಕೇಂದ್ರ ಹಾಗೂ ರಾಜ್ಯಗಳ ಸಂಬಂಧ ರಾಜಕೀಯವಾಗಿ, ಅದಕ್ಕಿಂತ ಹೆಚ್ಚಾಗಿ ಆರ್ಥಿಕವಾಗಿ ಒಂದು ರೀತಿ ಯಜಮಾನ ಗುಲಾಮರ ರೀತಿಯಲ್ಲಿ ನಡವಳಿಕೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನೋಡ್ತಾ ಇದ್ದೇವೆ. ನಾನು ಶ್ರೀನಿವಾಸ್ ಅವ್ರ ಜೊತೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ನಾವು ಮಾತಾಡ್ತಾ ಇದ್ದೆ. ಯೋಜನಾ ಆಯೋಗ ಇರ್ಬೋದು, ವಿತ್ತೀಯ ಆಯೋಗ ಇರ್ಬೋದು, ಸಿಬಿಐ ಇರ್ಬೋದು, ನಮಗೆ ನೇಮಕ ಆಗಿರೋದು ರಾಜ್ಯಪಾಲ ಇರ್ಬೋದು, ರಾಜ್ಯಾಂಗ ಬದ್ಧವಾಗಿ ಅವರ ಆಶಯ ಜೊತೆ ನಡೆಯಬೇಕಾಗಿರುವಂತ ಈ ಜನ ಕೇಂದ್ರದ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇರುವಂತಹದ್ದನ್ನು ಸಹ ನಾವು ನಮ್ಮ ಅನುಭವಕ್ಕೆ ಬರ್ತಾ ಇದ್ದೀವಿ. ದುರದೃಷ್ಟಕರ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಇವತ್ತು ಕೆಜೆಪಿ ನಮ್ಮ ನಾಡು, ನುಡಿ, ನೆಲ, ಜಲ ಎಲ್ಲ ವಿಚಾರಗಳಲ್ಲಿ ಏನು ರಾಜಾರೋಷವಾಗಿ ಏನು ಅನ್ಯಾಯ ನಮ್ಗೆ ಆಗ್ತಾ ಇದೆ, ಒಂದು ರೀತಿ ಮಲತಾಯಿ ಧೋರಣೆ ಏನಾಗ್ತಾ ಇದೆ, ಇದನ್ನು ತಡಿಬೇಕು. ಕರ್ನಾಟಕ ರಾಜ್ಯಕ್ಕೆ ಎಲ್ಲ ರೀತಿಯ ಒಂದು ಅನುಕೂಲಗಳು ಸಿಗುವಂತಹದ್ದಾಗಬೇಕು. ಕೆಜೆಪಿ ಪಕ್ಷ ಪ್ರಬಲವಾಗಿ ಕೆಲವು ಸಂಸತ್ತನ್ನು ಆಯ್ಕೆ ಮಾಡೋದ್ರ ಮೂಲಕ ಯಾವ ರೀತಿ ಪ್ರಧಾನಿಗಳು ಬೇರೆ ರಾಜ್ಯಗಳ ಕೈಗೊಂಬೆಯಾಗಿ ಅವರು ಅನುಕೂಲವಾಗಿ ವರ್ತನೆ ಮಾಡ್ತಾರೆ. ನಾಳೆ ಸಂದರ್ಭಗಳು ಬಂದಾಗ, ನಮ್ಮ ನಾಡಿನ ನೆಲಜಲ, ಭಾಷೆ, ಸಂಸ್ಕೃತಿಯ ಪ್ರಶ್ನೆ ಬಂದಾಗ ಪ್ರಧಾನಿಯವರೇ ಇಲ್ಲಿಗೆ ಬಂದು ನಮ್ಮ ಸಲಹೆಯನ್ನು ಕೇಳುವಂತಹ ಪರಿಸ್ಥಿತಿ ಬರಬೇಕು ಅಂತಿದ್ರೆ ಕೆಜೆಪಿ ಪ್ರಬಲವಾಗಿ ಬೆಳೆಯಬೇಕು. ನಾವು ಅಧಿಕಾರಕ್ಕೆ ಬರಬೇಕು. ಕೆಲವು ಸಂಸತ್ ಸದಸ್ಯರು 14-15 ಜನ ಸಂಸತ್ ಸದಸ್ಯರು ಆಯ್ಕೆ ಆದರೆ ಯಾವ ರೀತಿ ಬೇರೆ ರಾಜ್ಯಗಳಲ್ಲಿ ತಮ್ಮ ಹತೋಟಿನಲ್ಲಿ ಕೇಂದ್ರ ಸರ್ಕಾರ ನಡೆಯುವಂತೆ ಮಾಡ್ತಾ ಇದ್ದಾರೆ, ಅದರಂತೆ ನಾವು ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ ಇದೆ. ಆದ್ರೆ ಈ ಬಾರಿ ನಮ್ಮ ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ಅಭ್ಯರ್ಥಿಗಳು ಏನು ಮಾತನಾಡಬೇಕು ಅನ್ನೋ ದೃಷ್ಟಿಯಿಂದ ಅಂಕಿಅಂಶಗಳನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಅನೇಕ ರಾಜ್ಯಗಳು ನಿಮ್ಗೆ ಗೊತ್ತಿರೋ ಜಮ್ಮು ಕಾಶ್ಮೀರ್, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ್, ಪಂಜಾಬ್, ಬಿಹಾರ್, ಒರಿಸ್ಸಾ, ತಮಿಳುನಾಡು, ಆಂಧ್ರ ಪ್ರದೇಶ್ ಮುಂತಾದ ರಾಜ್ಯಗಳಲ್ಲಿ ಈಗಾಗಲೇ ಪ್ರಾದೇಶಿಕ ಪಕ್ಷಗಳು ಅಸ್ತಿತ್ವಕ್ಕೆ ಬಂದು ಅವರು ಯಾವ ರೀತಿ ಆ ರಾಜ್ಯಗಳ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾರೆ ನಿಮ್ಗೆ ಗೊತ್ತಿದೆ. ಈ ರಾಷ್ಟ್ರೀಯ ಪಕ್ಷಗಳು ಒಂದು ಹೈಕಮಾಂಡ್ ಸಂಸ್ಕೃತಿ ಏನಿದೆ, ಡೆಲ್ಲಿಯಿಂದ ವಿಮಾನಕ್ಕೆ ಬೆಂಗಳೂರಿನಲ್ಲಿ ಇಳಿದು 5 ಸ್ಟಾರ್ ಹೋಟೆಲ್ ಕೂತ್ಕೊಂಡು ಹೀಗೆ ನಡಿಬೇಕು, ಹೀಗೆ ನಡಿಬೇಕು ಅಂತ ಇಲ್ಲಿ ಜ್ಞಾನ ಇಲ್ಲದೆ ಇದ್ರು ಸಹ ಒಂದು ಆದೇಶವನ್ನು ಕೊಡುವಂತಹ ಸಂಸ್ಕೃತಿಯನ್ನು ನಾವು ನೋಡಿದ್ದೇವೆ. ನಾವು ಇಲ್ಲಿಂದ ಪಕ್ಷ ಅಥವಾ ಬೇರೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಈ ಸಂಸ್ಕೃತಿ ಕೊನೆ ಆಗಬೇಕು. ನಮಗೆ ಹೈಕಮಾಂಡ್ ಕನ್ನಡ ನಾಡಿನ 6.5 ಕೋಟಿ ಜನ ಕೆಜೆಪಿ ಅವರ ಅಣತಿಯಂತೆ ಅವರ ಆದೇಶದಿಂದ ನಾವು ಆಡಳಿತವನ್ನು ನಡೆಸಬೇಕು. ಕೇಂದ್ರ ಸರ್ಕಾರ ಅವರ ನಡವಳಿಕೆಯಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು. ಕೇಂದ್ರದಲ್ಲಿ ಯಾರೇ ಅಧಿಕಾರದಲ್ಲಿದ್ದರೆ ಪ್ರಾದೇಶಿಕ ಪಕ್ಷಗಳಿಗೆ ಸರಿಸಮಾನವಾದ ಮಾನ್ಯತೆಯನ್ನು ಕೊಡಬೇಕು. ಆ ರಾಜ್ಯಗಳ ಆಗು ಹೋಗುಗಳ ಬಗ್ಗೆ ಅವರ ಅಭಿಪ್ರಾಯಗಳಿಗೆ ಸ್ಪಂದಿಸಬೇಕು. ಈ ವಿಚಾರವನ್ನು ಇಟ್ಟುಕೊಂಡು ಈ ಕೆಜೆಪಿಯನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ನಾವು ತಂದಿದ್ದೇವೆ. ಇಲ್ಲಿ ಗೊತ್ತಿರುವಂತಹ ಭಾವಿ ಶಾಸಕರಲ್ಲಿ ಒಂದೇ ಒಂದು ನಾವು ವಿನಂತಿ ಮಾಡುವಂತಹದ್ದು, ದಯಮಾಡಿ ನೀವು ಹೋದ ಎಲ್ಲ ಕಡೆ ಮತದಾರರಿಗೆ 3-4 ವರ್ಷದಲ್ಲಿ ಕರ್ನಾಟಕ ರಾಜ್ಯಕ್ಕೆ ನಾನು ಕೊಟ್ಟಂತಹ ಕೊಡುಗೆಗಳೇನು, 20 ತಿಂಗಳು ಉಪಮುಖ್ಯಮಂತ್ರಿಗಳನ್ನು ಕೊಟ್ಟಂತಹ ಕೊಡುಗೆಯನ್ನು, ಇದನ್ನ ಪದೇ 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 ಮನವರಿಕೆ ಮಾಡುವಂತದ್ದು ಅಗತ್ಯ ಇದೆ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅಂಕಿಅಂಶಗಳ ವಿವರವನ್ನು ನಾವು ಕೊಡ್ತೇವೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕೃಷಿಕರಿಗೆ, ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲ ವರ್ಗದ ಜನರಿಗೆ ಸರ್ವರು ಸಮಪಾಲು, ಸಮಪಾಲು, ಸಾಮಾಜಿಕ ನ್ಯಾಯ ಇದರ ಆಧಾರದ ಮೇಲೆ ಏನು ಕಾರ್ಯಕ್ರಮ ನಾವು ಕೊಟ್ಟಿದ್ದೇವೆ. ಪ್ರತಿಯೊಂದು ಅಂಕಿಅಂಶಗಳನ್ನು ನಾವು ನಿಮ್ಗೆ ಕೊಡ್ತೇವೆ.
ಹಿಂದುಳಿದ ವರ್ಗಕ್ಕೆ ಮೊದಲೇನು ಹಣ ಬಿಡುಗಡೆ ಆಗ್ತಾ ಇತ್ತು, ನಾವೆಷ್ಟು ಕೊಟ್ಟಿದ್ದೇವೆ? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕೊಡ್ತಾ ಇದ್ದು ನಾವೇನು ಕೊಟ್ಟಿದ್ದೇವೆ? ಅಲ್ಪಸಂಖ್ಯಾತರಿಗೆ ಮೊದಲೇನು ಆಗ್ತಾ ಇತ್ತು, ನಾವೇನು ಮಾಡಿದ್ದೇವೆ? ಅದು ಕೈಗಾರಿಕಾ ಕ್ಷೇತ್ರ ಇರಲಿ, ಅದು ನೀರಾವರಿ ಯೋಜನೆ ಇರಲಿ, ಅದು ಗ್ರಾಮೀಣ ಅಭಿವೃದ್ಧಿ ಇರಲಿ, ಅದು ಶಿಕ್ಷಣ ಕ್ಷೇತ್ರ ಇರಲಿ, ಎಲ್ಲ ಕ್ಷೇತ್ರಗಳಲ್ಲಿ ಗಣನೀಯ ಒಂದು ಸಾಧನೆಯನ್ನು ಮಾಡಿದ್ದೇವೆ. ಈ ರಾಜ್ಯ 8ನೇ ಸ್ಥಾನದಲ್ಲಿತ್ತು ಅಭಿವೃದ್ಧಿನಲ್ಲಿ. ಕೇವಲ 3 ವರ್ಷದ ಆಡಳಿತ ಅವಧಿಯಲ್ಲಿ ಅದು 2ನೇ ಸ್ಥಾನಕ್ಕೆ ಅನೇಕ ಪ್ರಮುಖ ವಿಷಯಗಳನ್ನು ನಾವು ಮುಂದುವರೆದ ರಾಜ್ಯ ಆಗಿದ್ದು. ಅನೇಕ ಕ್ಷೇತ್ರಗಳಲ್ಲಿ ನಾವು ಸಾಧನೆ ಮಾಡಿದ್ದೇವೆ. ಕೇಂದ್ರ ಸರ್ಕಾರದಲ್ಲಿ ಒಪ್ಪಿದೆ. ಆದರೆ ಇವತ್ತು ಕೇವಲ 1.5 ವರ್ಷದಲ್ಲಿ 1ನೇ ಸ್ಥಾನದಲ್ಲಿ 2ನೇ ಸ್ಥಾನದಲ್ಲಿ ಇದ್ದಂತ ನಮ್ಮ ರಾಜ್ಯ ಇವತ್ತು 11-12ನೇ ಸ್ಥಾನಕ್ಕೆ ಹೋಗಿರುವಂತಹ ಇಂಡಿಯಾ ಟುಡೇ ನೋಡಿದಾಗ ಅದರ ಮಾಹಿತಿಗಳನ್ನು ಸಿಗುತ್ತೆ ಅಂತ ತಿಳ್ಕೊಂಡಿದ್ದೇನೆ. ಈ ಎಲ್ಲ ಸಂಗತಿಗಳನ್ನ ಜನರಿಗೆ ಮನವರಿಕೆ ಮಾಡಬೇಕು. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಕಳ್ಕೊಂಡ ಮೇಲೆ ಈಗೇನೋ ಕಾಂಗ್ರೆಸ್ ಗಾಳಿ ಬೀಸ್ತಾ ಇದೆ ಅನ್ನೋ ಭ್ರಮೆನಲ್ಲಿದ್ದಾರೆ. ನಾವು ಕೇಳಬೇಕಾಗಿದೆ, ನಿಮ್ಮ ಅಧಿಕಾರ ಅವಧಿಯಲ್ಲಿ ಕರ್ನಾಟಕ ನೀವು ಕೊಟ್ಟಂತ ಬಡವಣೆ ಏನು? ಅಲ್ಪಸಂಖ್ಯಾತರು ವೋಟ್ ಬ್ಯಾಂಕ್ ಮಾಡ್ಕೊಂಡ್ರಿ. ದೀನದಲ್ಲಿದ್ದು ನಿಮ್ಮ ಏಳಿಗೆಗಾಗಿ ಬೆಂಬಲವನ್ನು ಕೊಟ್ಟರು. ಅವರ ಸ್ಥಿತಿಗತಿಯಲ್ಲಿ ಸುಧಾರಣೆ ಆಯಿತು. ಆದರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ 3 ವರ್ಷದಲ್ಲಿ ಮಾಡುವಂತಹ ಸಾಧನೆ ಏನು? ಸೋರಿಕೆಯನ್ನು ತಂದು ಖಜಾನೆಯನ್ನು ತುಂಬಿ ಕೇವಲ 30,000 ಕೋಟಿ ಬಜೆಟ್ ಅನ್ನ 1 ಲಕ್ಷ ಕೋಟಿ ಬಜೆಟ್ ಏರಿಕೆ ಮಾಡಿದಂತ ಹೆಗ್ಗಳಿಕೆ ನಮ್ದು. ಯಾವನೊಬ್ಬರು ಸಹ ನಮ್ಮ ಆಡಳಿತ ಅವಧಿಯಲ್ಲಿ ಏನು ವ್ಯತ್ಯಾಸವಾಗಿ ಟೀಕೆ ಮಾಡಕ್ಕಾಗೋದಿಲ್ಲ. ಅನೇಕ ಬೇರೆ ಬೇರೆ ಮಾಹಿತಿಗಳನ್ನ ನಿಮಗೆ ಕೊಡೋಣಿದ್ದೇನೆ. ಇವತ್ತು ನಾವು ಹಿಂದೆ ಇದ್ದ ಪಕ್ಷದ ಮುಖಂಡರುಗಳು ಹದ್ದುಮೀರಿ ಮಾತನಾಡ್ತಾ ಇರುವಂತದ್ದು ಇಚ್ಛೆ ಪಡ್ತೇನೆ. ಈ ಸಂದರ್ಭದಲ್ಲಿ ದಯಮಾಡಿ ಆತ್ಮವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಡಬೇಕಾಗಿದೆ. ನನಗೆ ಇಷ್ಟು 40 ವರ್ಷದ ಅನುಭವದಲ್ಲಿ ನನ್ನ ರಾಜಕೀಯ ಲೆಕ್ಕಾಚಾರಗಳು ಎಂದೂ ವ್ಯತ್ಯಾಸ ಆಗಿಲ್ಲ. ನನಗೆ ವಿಶ್ವಾಸ ಇದೆ, ನಾವು 224 ಕ್ಷೇತ್ರಕ್ಕೂ ಸ್ಪರ್ಧೆ ಮಾಡಬೇಕು. ನಾವೇ ಬಹುಮತವನ್ನು ಪಡೆದು ಆಡಳಿತ ನಡೆಸುವಂತ ಆಗಬೇಕು. ಜನ ಆಶೀರ್ವಾದ ನಡೆಸಿದ್ದಾರೆ. ಬಹುಶಃ ಬೇರೆ ಎಲ್ಲ ರಾಜಕೀಯ ಪಕ್ಷದ ಮುಂಚೆನೆ ನಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡುವಂತ ಮೊದಲನೇ ಪಕ್ಷ ನಮ್ದು. ಒಂದು ಕ್ಷಣ ತರ ಮಾಡಬೇಡಿ. ಡಿಸೆಂಬರ್ 9ನೇ ತಾರೀಕು ಅಧಿಕಾರ ವಹಿಸುವ ದಿನದಿಂದ ಇವತ್ತಿನವರೆಗೆ ನಮ್ಮ ಮನೆ ಸೇರಿಲ್ಲ. ಅದು ಇವತ್ತು ನಮ್ಮ ಅಭ್ಯರ್ಥಿಗಳು ನಿಮ್ಮ ಬೆಂಬಲದೊಂದಿಗೆ ಮನೆ ಮನೆಗೆ ಹೋಗಿ ಮತದಾರರ ಮನವನ್ನು ಸೆಳೆಯಬೇಕಾಗಿದೆ. ನಮ್ಮ ಕಾರ್ಯಕ್ರಮವನ್ನು ತಿಳಿಸಬೇಕಾಗಿದೆ. ನೀವು ಹೋಗಿ ಕೇಳಿ, ಯಾವುದೇ ಮನೆಗೆ ನೀವು ಭೇಟಿ ಮಾಡಿ, ಒಂದಲ್ಲ ಒಂದು ರೀತಿ ಸವಲತ್ತುಗಳು ಸಿಕ್ಕಿರುತ್ತೆ. ಅವ್ರ ರೈತರ ಸಾಲ ಮನ್ನಾ ಆಗಿರುತ್ತೆ, ಇದರ ಭಾಗ್ಯಲಕ್ಷ್ಮಿ ಯೋಜನೆ ಬಂದಿರುತ್ತೆ, 2 ರೂಪಾಯಿ ಪ್ರೋತ್ಸಾಹನ ಹಾಲಿನ ದುಡ್ಡು ಬಂದಿರುತ್ತೆ ಆ ತಾಯಿಗೆ. ಅನೇಕ ರೀತಿ ನಮ್ಮ ಕಾರ್ಯಕ್ರಮಗಳು ಅವರ ಮನೆಗೆ ತಲುಪಿದೆ ಅನ್ನೋದನ್ನು ನಾವು ಮನವರಿಕೆ ಮಾಡಬೇಕು, ಜ್ಞಾಪಕ ಮಾಡಬೇಕು. ಎಲ್ಲ ವರ್ಗದ ಜನ ನಮ್ಮ ಬೆಂಬಲ ಕೊಡೋಕೆ ಸಿದ್ಧ ಇದೆ. ಆದರೆ ಅದರ ಉಪಯೋಗವನ್ನು ನಾವು ಮಾಡಿಕೊಳ್ಬೇಕಾಗಿರುವಂತದ್ದು ಬಹಳ ಮುಖ್ಯವಾದ ಸಂಗತಿ. ಆದ್ರಿಂದ ಇವತ್ತು ಒಂದು ಕೈಜೋಡಿಸಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ನಿಮಗೆ ಗೊತ್ತಿರೋ ವಿಷಯಗಳನ್ನೇ ಮತ್ತೆ ಮತ್ತೆ ನಾವು ಹೇಳ್ತೇವೆ. ಆದ್ರೆ ಇವತ್ತು ಹೊಸ ಮುಖಗಳು ಇಲ್ಲಿ ಕೂತಿದ್ದಾರೆ, ಮರಿಬೇಡಿ. ಯಾರೋ ಮಾಜಿ ಶಾಸಕರಿದ್ದೀರಾ, ಮಾಜಿ ಸಚಿವರಿದ್ದೀರಾ, ನಿಮಗೆ ಗೊತ್ತಿರುವಂತಹ ಸಂಗತಿಗಳು ಕೆಲವು ಹಳೆದಾದರೂ ಸಹ ಹೊಸ ಪಕ್ಷ ಹೊಸ ಮುಖಗಳಿಗೆ ಇಲ್ಲಿ ಅವಕಾಶ ಸಿಕ್ಕಿದೆ. ಬಹಳ ಮುಖ್ಯವಾದಂತಹ ಸಂಗತಿ. ಅನೇಕ ವಿಷಯಗಳನ್ನು ತಿಳ್ಕೊಂಡು ಹೋಗಬೇಕಾಗಿದೆ. ಬರುವಂತಹ ದಿವಸಗಳಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗಿದೆ. ಪ್ರತಿಯೊಂದು ಬೂತ್ ಅಲ್ಲಿ ನಮ್ಮ ಪರವಾಗಿ ಕೆಲಸ ಮಾಡುವಂತಹ ಒಂದು 25 ಜನ ಕಾರ್ಯಕರ್ತರ ತಂಡ ಇರಬೇಕಾಗುತ್ತೆ. ಆ 25 ಜನ ಕಾರ್ಯಕರ್ತರ ತಂಡ ಯಾವುದನ್ನು ಪಟ್ಟಿಯನ್ನು ಕಳಿಸ್ಕೊಡಿ. ಅವ್ರ ಮೊಬೈಲ್ ಫೋನ್ಗಳಿಂದ ನಂಬರ್ ಕಳಿಸ್ಕೊಡಿ. ನಾನು ಈ ಬೆಂಗಳೂರು ಕುಂತಿರೋರಾದಾಗ ಫೋನ್ ಮಾಡ್ತಾ ಇರ್ತೀನಿ, ಏನ್ ಮಾಡ್ತಾ ಇದ್ದೀರಪ್ಪ ಅಂತ. ನಿಮ್ಮಲ್ಲಿ ಅದನ್ನು ಇಟ್ಕೊಳ್ಳಿ. ಎಲ್ಲರೂ ಹೋಗಿ ಭೇಟಿ ಮಾಡಕ್ ಆಗೋದಿಲ್ಲ. ಆ 25 ಜನ ಪಟ್ಟಿಯಲ್ಲಿ ನಿಮ್ಮ ಜೊತೆ ಇಟ್ಕೊಂಡಿದ್ರೆ ಅದರಲ್ಲಿ ಎಲ್ಲ ವರ್ಗದ ಜನ ಅಲ್ಲಿ ಪ್ರಮುಖರು ಆ ಪಟ್ಟಿನಲ್ಲಿ ಇದ್ರೆ ಅವ್ರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನೆನಪು ಮಾಡುವಂತ ಪ್ರಯತ್ನ ಮಾಡಿದ್ರೆ ನಿಶ್ಚಿತವಾಗಿ ಕೆಜೆಪಿ ಗಾಳಿ ಬೀಸುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ ನಿಮಗೆ. ಕೆಲವು ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಮ್ಮ ನಿರೀಕ್ಷೆಯಲ್ಲಿ ವಾಸ್ತವಿಕ ಸ್ಥಿತಿ ನಿಮಗೆ ತಿಳಿದೇ ಹೋಗಬಹುದು. ಈ ಹಿಂದೆ ಆಗ್ಲೇನೆ ಇನ್ನೂ ನಮ್ಮ ಪಕ್ಷ ಹುಟ್ಟಕ್ಕೆ ಮುಂಚೆನೆ ಎಷ್ಟು ಗೆಲ್ಲಬಹುದು ಎಷ್ಟು ಗೆಲ್ಲುವುದಿಲ್ಲ ಅನ್ನುವಂಥದ್ದನ್ನು ಸಹ ಒಂದು ರೀತಿ ವರದಿಯನ್ನು ಮಾಡಿದ್ದನ್ನು ನಾನು ನೋಡಿದ್ದೇನೆ. ಇದ್ರ ಬಗ್ಗೆ ಯಾರು ಚಿಂತೆ ಮಾಡೋದಕ್ಕೆ ಇಲ್ಲ. ನಮ್ಮ ನೇರ ಜನರ ಸಂಪರ್ಕ ಇರಬೇಕು. ಜನರ ನಾಡಿಯ ಮಿಡಿತ ನಮಗೆ ಗೊತ್ತಿದೆ. ರಾಜಕೀಯ ಕ್ಷೇತ್ರಕ್ಕೆ ಇಷ್ಟು ವರ್ಷಗಳ ಕಾಲ ನೀವು ಹೋದಾಗ ಅವ್ರನ್ನ ಮಾತಾಡ್ತಾರೆ, ನಿಮ್ಗೆ ಗೊತ್ತಾಗುತ್ತೆ. ನೀವು 100 ಮನೆಗೆ ಹೋಗಿ 90 ಮನೆಗೆ ನೀವು ಸ್ಪಂದಿಸ್ತೇವೆ ಅನ್ನೋ ವಿಶ್ವಾಸ ನನಗಿದೆ.
ಅದು ಯಾವ್ದು ನಮ್ಮ ಮನೆ ಯಾವ್ದು ನಮ್ಮ ಮನೆ ಅಲ್ಲ. ಯಾರ ಮನವನ್ನು ಮನೆಯಲ್ಲಿ ಯಾರನ್ನ ಕಳಿಸಿ ಅವರ ಮನಸ್ಸನ್ನು ಗೆಲ್ಲಬೇಕು ನಾವು. ಈ ಬಗ್ಗೆ ನೀವು ಸ್ವಲ್ಪ ಇವತ್ತಿನ ಕಾರ್ಯಪ್ರವೃತ್ತರಾದರೆ ನನಗನ್ಸುತ್ತೆ ನಮ್ಮ ನಿರೀಕ್ಷೆ ಮೀರಿ ಒಳ್ಳೆಯ ಫಲಿತಾಂಶವನ್ನು ಪಡೆದು ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಇದೊಂದು ಐತಿಹಾಸಿಕ ದಾಖಲೆ ಆಗ್ಬೋದು. ಕೇವಲ 3 ತಿಂಗಳು 4 ತಿಂಗಳಿಂದ ಪ್ರಾರಂಭ ಆದ ಈ ಪಕ್ಷ ಈ ಚುನಾವಣೆ ಮುಗಿಯೋದ್ರೊಳಗಾಗಿ ರಾಜ್ಯದ ಉದ್ದಗಲಕ್ಕೆ ವಿಸ್ತರಣೆಯಾಗಿ ನಮ್ಮ ಪಕ್ಷದ ಚಿಹ್ನೆ ಪರಿಚಯ ಆಗಬೇಕಾಗಿದೆ. ಯಡಿಯೂರಪ್ಪ ಆಗ್ಬೋದು, ನಮ್ಮ ಪಾರ್ಟಿ ಯಡಿಯೂರಪ್ಪ ಪಾರ್ಟಿ, ಆದರೆ ಕಮಲ ಅವ್ರ ಮನಸ್ಸಿನಿಂದ ಹೋಗಿಲ್ಲ ಇನ್ನು. ದಯಮಾಡಿ ನಿಮ್ಮ ಜವಾಬ್ದಾರಿ ಇರುವಂತಹದ್ದು ಮೊದಲು ನಮ್ಮ ಚಿಹ್ನೆಯನ್ನು ಸರಿಯಾದ ರೀತಿ ಪರಿಚಯ ಮಾಡಿಕೊಳ್ಳುವಂಥದ್ದು. ಕೆಜೆಪಿ ಇದರ ಚಿಹ್ನೆ ತೆಂಗಿನಕಾಯಿ. ಪೂಜೆ ಪುರಸ್ಕಾರಗಳಿಗೆ, ಪುಣ್ಯ ಕೆಲಸಕ್ಕೆ, ಒಳ್ಳೆ ಕೆಲಸಕ್ಕೆ ಉಪಯೋಗಿಸುವಂತಹ ಕಲ್ಪವೃಕ್ಷದ ತೆಂಗಿನಕಾಯಿ ಈ ಸಿಂಬಲ್ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳೋದು ಪ್ರಯತ್ನ ಮಾಡಬೇಕು. ನಮ್ಮ ಪಕ್ಷದ ಚಿಹ್ನೆಯನ್ನು ನೆನಪು ಮಾಡಿಕೊಟ್ಟು ಮನೆ ಮನೆಗೆ ನಾವು ಹೋಗಿ ಕೆಲಸವನ್ನು ಮಾಡುವಂತದ್ದು ಪ್ರಾರಂಭ ಆಗಬೇಕಾಗಿದೆ. ಈ ದೃಷ್ಟಿಯಿಂದ ಮುಂದಿನ ಈ ಚುನಾವಣೆ ಹೇಗೆ ನಾವು ಎದುರಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಹಿರಿಯರೆಲ್ಲ ನಿಮ್ಮ ಮಾರ್ಗದರ್ಶನ ಮಾಡ್ತಾರೆ. ನಿಮ್ಮ ಸಲಹೆಗಳನ್ನು ಕೊಡೋದಕ್ಕೆ ಅವಕಾಶ ಇದೆ. ಪ್ರಾರಂಭದಲ್ಲಿ ಮಾಧ್ಯಮದ ಸ್ನೇಹಿತರಿರಬೇಕಾದ ಕೆಲವು ಸಂಗತಿಗಳನ್ನು ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ತಿಳಿಸಿದ್ದೇನೆ. ಯೋಗ್ಯರನ್ನ, ಪ್ರಾಮಾಣಿಕರನ್ನ 224 ಕ್ಷೇತ್ರದಲ್ಲಿ ನಿಲ್ಲಿಸಿ ನಾವು ಅಧಿಕಾರಕ್ಕೆ ಬರಬೇಕಾಗಿದೆ. ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡೋಕ್ಕೋಸ್ಕರ ಅಲ್ಲ, ಕರ್ನಾಟಕ ರಾಜ್ಯವನ್ನ ಈ ದೇಶದಲ್ಲಿ ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಿ ಕಲ್ಯಾಣ ಕರ್ನಾಟಕವನ್ನು ಮಾಡೋಕ್ಕೋಸ್ಕರ ಆ ಹಂಬಲದಿಂದ ಈ ಪಕ್ಷವನ್ನು ಕಟ್ತಾ ಇದ್ದೇವೆ. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಕಾರ್ಯಕರ್ತರಾಗಬೇಕು. ಈ ದೃಷ್ಟಿಯಿಂದ ನಿಮ್ಮನ್ನು ಬರಮಾಡಿಕೊಂಡಾಗ ಮೊನ್ನೆ ಆಯ್ಕೆ ಮಾಡಿ ಪಟ್ಟಿ ಮಾಡಿದಂತ 69 ಜನರಲ್ಲಿ ಒಬ್ಬಿಬ್ಬರು ಬಿಟ್ಟು ಉಳಿದ ಎಲ್ಲರೂ ಸಹ ನೀವು ಬಂದಿದ್ದೀರಾ. ಉಳಿದವರು ಬರ್ತಾ ಇದ್ದಾರೆ. ಅನೇಕ ಜನ ಬೇರೆ ಬೇರೆ ಪಕ್ಷದ ಮುಖಂಡರು ಇವತ್ತು ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಬಹಳ ಸಂತೋಷ ಸಂಗತಿ ಅಂತ ಹೇಳಿದ್ರೆ ಕೆಜೆಪಿ ಆದ್ಮೇಲೆ ಇದೊಂದು ನಾವೆಲ್ಲರೂ ಒಪ್ಪುವಂತ ಪಾರ್ಟಿ ಅನ್ನೋ ಭಾವನೆ ಅನೇಕ ಜನ ಹಿರಿಯರಿಗೆ ಸ್ಪಷ್ಟ ಆಗಿರೋದ್ರಿಂದ, ಅವ್ರ ಮನವರಿಕೆ ಆಗಿರೋದ್ರಿಂದ ನಮ್ಮ ನಿರೀಕ್ಷೆ ಮೇಲೆ ಬೇರೆ ಬೇರೆ ರಾಜಕೀಯ ಪಕ್ಷದ ಮುಖಂಡರುಗಳು ಇವತ್ತು ನಮ್ಮ ಜೊತೆಗೆ ಬರ್ತಾ ಇರೋದನ್ನ ತಾವು ನೋಡ್ತಾ ಇದ್ದಾರೆ. ಅವರೆಲ್ಲರ ಸಹಕಾರದೊಂದಿಗೆ ಈ ಪಕ್ಷವನ್ನು ಬಲಪಡಿಸುವಂತ, ಈ ರಾಜ್ಯವನ್ನು ಮಾದರಿ ರಾಜ್ಯವನ್ನು ಮಾಡೋದಕ್ಕೆ ಒಂದು ಸಂಕಲ್ಪ ತೊಟ್ಟಿಲಿಂದ ಹೋಗಬೇಕಾಗಿದೆ. ಆತ್ಮವಿಶ್ವಾಸದಿಂದ ಹೋಗಿ ಜನರ ಮನಸ್ಸನ್ನು ಗೆಲ್ತೇವೆ. ಚುನಾವಣೆಯಲ್ಲಿ ನಾವು ದೊಡ್ಡ ಹಂತದಲ್ಲಿ ಗೆಲ್ತೇವೆ. ನಾನು ಎಲ್ಲ ಕಡೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಪರೀಕ್ಷೆಯಲ್ಲಿ ಮಕ್ಕಳು ಬರೆದಾಗ 49 ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆಗ್ತಾರೆ ನಾವು. ಅದು ರಾಜಕೀಯ ಕ್ಷೇತ್ರದಲ್ಲಿ 49 ಅಂಕಿಯನ್ನು ನೀವು ಪಡೆದ್ರೆ ಅದು 0ಗೆ ಸಮ, 51 ಅಂಕಿಯನ್ನು ಪಡೆದ್ರೆ ಅದು 100ಕ್ಕೆ ಸಮ. ಆದ್ರಿಂದ ಪ್ರತಿಯೊಂದು ಬೂತ್ನಲ್ಲಿ ನಾವು 51 ಓಟ್ ತಗೋಬೇಕು. 100ರಲ್ಲಿ 50 ನಮಗೆ ಬಂದಿರಬೇಕು, ಬಹುಮತ ಬಂದಿರಬೇಕು. ಈ ರೀತಿ ಪ್ರತಿಯೊಂದು ಬೂತ್ನಲ್ಲಿ ಲೆಕ್ಕ ಹಾಕಿ ಎಲ್ಲ ಸಮೂಹದ ವಿಶ್ವಾಸವನ್ನು ನಿಮ್ಮ ಜೊತೆಗೆ ತಗೊಂಡು ನೀವು ಕಾರ್ಯಪ್ರವೃತ್ತರಾಗಬೇಕು ಅಂತ ಈ ಸಂದರ್ಭದಲ್ಲಿ ಅತ್ಯಂತ ವಿನಯದಿಂದ ತಮ್ಮಲ್ಲಿ ವಿನಂತಿ ಮಾಡಿ, ಈ ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ನೀವು ಬರಬೇಕು ಅಂತ ಹೇಳಿದಾಗ ಬಿಡು ಮಾಡ್ಕೊಂಡು ಬಂದಿದ್ದೀರಾ. ಬಹುಶಃ ನಾಳೆಯಿಂದ ಬೇರೆ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಚುನಾವಣೆ ಎದುರಿಸೋದಕ್ಕೆ ನೀವು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡು ಬಂದಿದ್ದೀರಾ ಅಂತ ತಿಳ್ಕೊಂಡಿದ್ದೇನೆ. ಆ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರಾಗಬೇಕು. ಏನೇನು ಸಾಹಿತ್ಯವನ್ನು ಕಳಿಸಬೇಕು, ಏನು ಮಾಡಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು, ನಾನು ಮುಖ್ಯಮಂತ್ರಿ ಆಗಿದ್ದಂತ ಕಾರ್ಯಕ್ರಮಗಳನ್ನ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಮತ್ತೆ 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 ಅವರು ನೆನಪು ಮಾಡುವಂತದ್ದು. ಎರಡನೇದು, ನಮ್ಮ ಪಕ್ಷದ ಸಿಂಬಲ್ ತೆಂಗಿನಕಾಯಿನ ಪರಿಚಯ ಮಾಡಿಕೊಡುವಂತದ್ದು. ಈ ಕಡೆ ಹೆಚ್ಚು ಒತ್ತನ್ನು ನೀವು ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿ ಮಾಡಿ ತಮ್ಮಲ್ಲಿ ವಂದಿಸಿ ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ರಿಂದ ಘೋಷಣೆಯನ್ನು ಮಾಡಿ ನೀವೆಲ್ಲ ಮತ್ತೆ ವಿಧಾನಸೌಧಕ್ಕೆ ಶಾಸಕರಾಗಿ ಆಯ್ಕೆಯಾಗಿ ಬರಬೇಕು, ಆಯ್ಕೆಯಾಗಿ ಬರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ.